ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಕಟಕ ರಾಶಿಯವರಿಗೆ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಕಟಕ ರಾಶಿಯವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂತಂದ್ರೆ, ಹೆಣ್ಣಿನ ಮನಸ್ಸನ್ನ ಇರುವಂತಹ ಒಂದು ಹೆಣ್ಣಿನ ಸ್ವಭಾವನ ಉಳ್ಳುವಂತಹ ಗಂಡಿನ ವ್ಯಕ್ತಿ ಏನಾಗಿದ್ರೆ ಅವನು ಹೆಣ್ಣಿನ ಸ್ವಭಾವನ ಉಳ್ಳುವಂತಹ ವ್ಯಕ್ತಿಯಾಗಿರ್ತಾನೆ. ಯಾಕೆಂದ್ರೆ ಚಂದ್ರ ಮನೋಕಾರಕ ತಾಯಿ ಚಂದ್ರ ಅಲ್ಲೇ ಇರೋದ್ರಿಂದ ಯಾವುದೇ ಮನೆ ರಾಶಿಯಾಗಿರೋದ್ರೆ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಚಂದ್ರ ತುಂಬಾ ಮೃದು ಸ್ವಭಾವದ ರಾಶಿಯಾಗಿರುತ್ತೆ. ಅಂದ್ರೆ ಯಾವುದನ್ನೇ ಆಗ್ಲಿ ಡೀಪ್ ಆಗಿ ಹೋಗಿ ವಿಚಾರಗಳನ್ನ ತಗೊಂಡಾಗ ಸಾಕಷ್ಟು ಒಂದು ಮನೋಭಾವನೆಯಲ್ಲಿ ದೃಢತೆಯನ್ನು ತಗೊಳಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಈ ಒಂದು ಕಟಕ ರಾಶಿಯವರಿಗೆ. ಯಾಕೆಂದ್ರೆ ಕಟಕ ರಾಶಿಯವರಲ್ಲಿ ಚಂದ್ರ ಚಂಚಲತೆ ಮನೋಭಾವನೆಯನ್ನ ಉಂಟು ಮಾಡುವಂಥದ್ದು, ಮನೋಕಾರಕ ಚಂಚಲನ ಉಂಟು ಮಾಡುವಂಥದ್ದು ಚಂದ್ರ ಆಗಿರೋದ್ರಿಂದ ಮನಸ್ಸನ್ನ ಫಾಸ್ಟೆಸ್ಟ್ ಅಂದ್ರೆ ಬಹಳ ವೇಗವಾಗಿ ಸಂಚರಿಸುವ ಒಂದು ಗ್ರಹ ಅಂದ್ರೆ ಚಂದ್ರ ಆಗಿರೋದ್ರಿಂದ ಸಾಕಷ್ಟು ಮನಸ್ಸನ್ನ ಚಂಚಲಿತಗೊಳಿಸೋದು, ವಿಚಲಿತಗೊಳಿಸುವ ಅಂತಹ ಒಂದು ಗ್ರಹ ಕಟಕ ರಾಶಿಯವರಿಗೆ ಚಂದ್ರ ಆಗಿರೋದ್ರಿಂದ ಏನಾಗ್ತಾ ಹೋಗುತ್ತಿಲ್ಲ ಏನಂದ್ರೆ ಒಂದು ಮೃದು ಸ್ವಭಾವ. ಅಂದ್ರೆ ಯಾವುದೇ ಒಂದು ಘಟನೆಯನ್ನ ಅಂದ್ರೆ ವಿಚಾರಗಳನ್ನ ಬಹಳಷ್ಟು ಬೇಗ ಅಪಘಾತಕ್ಕೆ ಒಳಗಾಗ್ಬಿಡ್ತಾರೆ, ಆಘಾತಗಳಿಗೆ ಒಳಗಾಗ್ಬಿಡ್ತಾರೆ. ಸೀರಿಯಸ್ ಮ್ಯಾಟರ್ಗಳನ್ನ ಅವ್ರ ಕೈಲಿ ತಗೊಳ್ಳೋಕೆ ಆಗಲ್ಲ. ಯಾಕೆಂದ್ರೆ ಚಂದ್ರ ತುಂಬಾ ಮೃದು ಸ್ವಭಾವ ರಾಶಿಯಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸನ್ನ ದೃಢಗೊಳಿಸ್ಕೋಬೇಕಾಗತ್ತೆ. ಕಟಕ ರಾಶಿಯವರಿಗೆ ಲಾಭಾಧಿಪತಿ ಧನಸನಾಧಿಪತಿ ಆಗಿರುವಂತಹ ರವಿ ಲಾಭಾದ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ತೊಂದರೆ ಏನಿಲ್ಲ, ಲಾಭವನ್ನ ತಂದ್ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ 9ನೇ ಮನೆಯಲ್ಲಿ ಶನಿ, 10ನೇ ಮನೆಯಲ್ಲಿ ಅಂಗಾರಕ ಗ್ರಹ, ಜೊತೆಗೆ ನಿಮಗೆ 11ನೇ ಮನೆಯಲ್ಲಿ ಸೂರ್ಯ ಕುಳಿತಿದ್ದಾನೆ. ಇನ್ನೇನ್ ಬೇಕಲ್ವಾ? ಯಾಕೆ ಅಂತ ಅಂದ್ರೆ ಧನಸನಾಧಿಪತಿಯಾದಂತಹ ರವಿ ಲಾಭಸ್ಥಾನಕ್ಕೆ ಹೋಗಿದ್ದಾನೆ. ಆಗ ನಿಮ್ಗೆ ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನ ನೋಡುವಂಥದ್ದು ಕಟಕ ರಾಶಿಯವರಿಗೆ ನೋಡ್ತಾ ಹೋಗ್ಬೋದು. ಜೊತೆಗೆ 10ನೇ ಮನೆಯಲ್ಲಿ ಕುಜ ಅಂತ ಏನ್ ಕರ್ತಿದ್ದೀನೋ 10th ಹೌಸ್ ಅಲ್ಲಿ ಯಾರೆಲ್ಲ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರೋ, ಮೇಷರಾಶಿಗೆ ಕುಜ ಬಂದಿರೋದ್ರಿಂದ ಕಟಕ ರಾಶಿಯವರಿಗೆ ಒಂದು ಸ್ವಂತ ಮನೆ ತಗೊಳ್ಳುವಂತಹ ಅವಕಾಶ ಅಥವಾ ಎಲ್ಲಾರು ಒಂದು ಸೈಟ್ಗೆ ಅಡ್ವಾನ್ಸ್ ಕೊಡುವಂತಹ ಅವಕಾಶ ಮೇಷರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ 10ನೇ ಮನೆಗೆ ಕುಜ ಬಂದಾಗ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗ್ತಾ ಹೋಗ್ಬೋದು, ಅಥವಾ ಅದರಿಂದ ಲೋನನ್ನ ತೆಗೆದು ಒಂದು ಸೈಟನ್ನ ಪರ್ಚೇಸ್ ಮಾಡುವಂಥದ್ದು ಅಥವಾ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡುವಂಥದ್ದನ್ನ ಮಾಡ್ತಾ ಹೋಗ್ತಾರೆ ಕಟಕ ರಾಶಿಯವರು. ಯಾಕೆಂದ್ರೆ ಭಾಗ್ಯದಲ್ಲೇ ಶನಿ ಇದ್ದಾನೆ. 9ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಕರ್ಮಸ್ಥಾನದಲ್ಲಿ ಇದ್ದಾಗ ಕಷ್ಟಪಟ್ಟಾದ್ರೂ ನೀವು ಒಂದು ಜಾಗನ ಮಾಡೇ ಮಾಡ್ತೀರಾ. ಕಟಕ ರಾಶಿಯವರಲ್ಲಿ ಲೈಫಲ್ಲಿ ತುಂಬಾ ಚೇಂಜಸ್ನ ನೋಡ್ತಾ ಹೋಗ್ಬೋದು ಈ ಮೇ ತಿಂಗಳಲ್ಲಿ. ಯಾಕೆ ಅಂತ ಅಂದ್ರೆ 3 ಗ್ರಹಗಳ ಒಂದು ಸಮಾಗಮ ಏನಿದೆಯಲ್ಲ, ಒಂದು 9ನೇ ಮನೆಯಲ್ಲಿ ಶನಿ ಕುಳಿತಿದ್ರೆ 10ನೇ ಮನೆಯಲ್ಲಿ ಕುಜ ಕುಳಿತಿದ್ದಾರೆ, 11ನೇ ಮನೆಯಲ್ಲಿ ಗುರು ಕುಳಿತಿದ್ದಾರೆ. ಅಂದ್ರೆ ಏಕಾದಶ ಸ್ಥಾನದಿಂದ ಹಿಡಿದು 10, 11 ನಿಮ್ಗೆ ಏನ್ ಬೇಕಾಗಿತ್ತೋ 9, 10, 11ನೇ ಮನೆಯಲ್ಲಿ 3 ಗ್ರಹಗಳಲ್ಲೂ ಕೂಡ ನಿಮಗೆ ಗ್ರಹಗಳ ಒಂದು ಉಪಯೋಗ ಆಗೋದ್ರಿಂದ ಏನಾಗುತ್ತೆ, ಲೈಫಲ್ಲಿ ಏನ್ ಅನ್ಕೊಂಡಿದ್ರೋ ಆ ಈ ಒಂದು ಮೇ ತಿಂಗಳಲ್ಲಿ ಪಡಿತಾ ಹೋಗ್ಬೋದು. ಯಾಕೆ ಅಂತಂದ್ರೆ ಒಂದು ತಿಂಗಳಿಂದಾಗೆ ಇನ್ನೊಂದು ತಿಂಗಳು ಚೇಂಜಸ್ನ ಕೇಳ್ತಾ ಇರ್ತೀವಿ. ಹೌದಾ, ನಂಗೆ ಹೋದ ತಿಂಗಳಲ್ಲಿ ಆ ಥರ ಆಗ್ತಿಲ್ಲ, ಈ ತಿಂಗಳು ಆಗುತ್ತಾ ಅನ್ನೋದನ್ನ ತುಂಬಾ ಜನ ಕಷ್ಟಪಟ್ಟು ಆ ಒಂದು ವಾರ ಭವಿಷ್ಯ ನೋಡೋದು, ಮಾಸ ಭವಿಷ್ಯ ಮಾಡೋದು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಗ್ರಹಗಳ ಒಂದು ಸಂಚಾರ ಏನಿದೆ ಆ ಲೈಫಲ್ಲಿ ಗ್ರಹಗಳು ಹೇಗ್ ಕೊಡುತ್ತೆ ಅಂತ ಅಂದ್ರೆ, ನಮ್ಮ ಲೈಫಲ್ಲಿ ಅನ್ಕೊಂಡಿದ್ದನ್ನ ಕೊಡೋದು ಗ್ರಹಗಳೇ. ಅದು ಅನ್ಕೊಂಡಿದ್ದು ಇರ್ಬೋದು, ಅನ್ಕೊಳ್ದೇ ಇರೋದು ಕೂಡ ಕೊಡುವಂತಹ ಒಂದು ಗ್ರಹಗಳ ಒಂದು ಶಕ್ತಿ, ಮಹಾಶಕ್ತಿ ಇರೋದು ಆ ಗ್ರಹಗಳಿಗೆ ಮಾತ್ರ. ನೋಡಿ, 12 ಗ್ರಹಗಳನ್ನೇ ಯಾಕೆ ಇಡಬೇಕು, 12 ಮನೆಗಳನ್ನೇ ಯಾಕೆ ಇಡಬೇಕಿತ್ತು? ನೋಡಿ, ಕಾಲ ಪುರುಷನ ಅಂಗದಲ್ಲಿ 12 ಮನೆಗಳು 12 ಗ್ರಹಗಳು ಬಂದು ಕುಳಿತುಕೊಳ್ತವೆ ಅಂತಂದ್ರೆ ಇದು ಮಹಾವಿಜ್ಞಾನಿಗಳು, ಮಹಾಜ್ಞಾನಿಗಳು, ಜೊತೆಗೆ ಮಹಾಪುರುಷರು, ಮಹಾಶಕ್ತಿವಂತರು ರಚಿಸುವಂತಹ ಒಂದು ಜಾತಕ ನಮ್ಮ ಲೈಫ್ನ ತುಂಬಾ ಚೇಂಜಸ್ನ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. 12 ಮನೆಯಲ್ಲಿಯೂ ಕೂಡ 12 ಗ್ರಹಗಳು ಕುಳಿತುಕೊಳ್ಳಲ್ಲ. ಏಕೆ ಅಂತ ಅಂದ್ರೆ ಒಂದೊಂದು ಬಚಕ್ರ ಅಂತ ಬಂದಾಗ ಒಬ್ಬ ಮನುಷ್ಯ ಒಂದು ಕ್ಷಣ ಅಂತ ಟೈಮ್ ಅಂತ ತಗೊಂಡಾಗ ಸಾವಿರಾರು ಜನಗಳು ಜನನ ಆಗಿರ್ತಾರೆ. ಆದ್ರೆ ಆ ಒಂದು ಸಾವಿರಾರು ಜನಗಳ ಪರಿಸ್ಥಿತಿಯಲ್ಲಿ ಯಾರು ಯಾವ ಟೈಮ್ಗೆ ಹುಟ್ಟಿರ್ತಾರಲ್ಲ ಅದೇ ಪರಿಸ್ಥಿತಿಯಲ್ಲಿ ಅವರು ಕೂಡ ಬದುಕ್ತಾ ಇರ್ತಾರೆ. ನೋಡಿ, ಒಬ್ಬ ಸೈಕಲ್ ಓಡಿಸೋನು ಕೂಡ ಶ್ರೀಮಂತನಾಗ್ಬೋದು. ಒಂದು ಸೈಕಲ್ ಇಂದ ಹಿಡಿದು ವಿಮಾನದವರೆಗೂ ತಗೊಂಡು ಹಾರಾಡುವಂತಹ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಅದು ಕೊಡೋದು ಯಾರಿಂದ? ಗ್ರಹಗಳಿಂದ ಮಾತ್ರ ಸಾಧ್ಯತೆ ಉಂಟು ವೀಕ್ಷಕರೇ. ಯಾಕೆಂದ್ರೆ ನಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ನ ನಾವು ನೋಡ್ತಾ ಹೋಗ್ತೀವಲ್ಲ, ಆ ಲೈಫ್ ಚೇಂಜಸ್ ಆದಾಗ ಕೆಲವರು ಅವಕಾಶಗಳನ್ನ ಸದುಪಯೋಗ ಪಡ್ಕೊಳ್ಳೋದೇ ಇಲ್ಲ. ಅಯ್ಯೋ ಬಿಡು, ನಾನು ಈ ವರ್ಷ ಇದ್ರೆ ಹಿಂಗೆ ಇದ್ದೀನಿ, ಮುಂದಿನ ವರ್ಷ ಇದ್ರೆ ಹಿಂಗೆ ಇದ್ದೀನಿ. ಸಮಯ ನೋಡ್ಕೊಳ್ಳಿ, ಅವಕಾಶ ಸಿಕ್ಕಿದಾಗ ಸದುಪಯೋಗ ಪಡ್ಕೊಳ್ಳುವಂತಹ ಪರಿಸ್ಥಿತಿನ ನೀವು ತಗೋಬೇಕಾಗತ್ತೆ. ಕೆಲವರು ಎಣ್ಣೆ ಬಂದಾಗ
ಬಂದಾಗ ಕಣ್ಮುಚ್ಕೊಂಡ್ರು ಅಂತಾರಲ್ಲ, ಆ ರೀತಿ ಆಗಬಾರ್ದು. ಸಮಯ ಸದುಪಯೋಗ ಎರಡೂ ಕೂಡ ಟೈಮ್ಗೆ ಬಿಟ್ಟಿದ್ದು. ಟೈಮ್ ಇಸ್ ಎ ವೆರಿ ಪ್ರೇಷಿಯಸ್ ಅಂತ ಕರಿತೀವಿ. ಒಂದು ಸರಿ ಹೋಗಿ ಹೋದಂತಹ ಟೈಮು ಯಾವುದೇ ಕಾರಣಕ್ಕೂ ನಮಗೆ ವಾಪಸ್ ಬರಲ್ಲ ಅಂತ ಗೊತ್ತಾದಾಗ ಆ ಸಮಯಕ್ಕೆ ಸರಿಯಾಗಿ ನಾವು ಅವಕಾಶಗಳನ್ನು ಉಪಯೋಗ ಮಾಡ್ಕೊಳ್ತಾ ಹೋದರೆ ತುಂಬ ಚೇಂಜಸ್ನ ನೋಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲೋ ಒಂದು ಕಡೆ ಕಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನಿ ಇದ್ದಾರೆ, 10ನೇ ಮನೆಯಲ್ಲಿ ಕುಜ ಅಂಗಾರಕ ಗ್ರಹ ಇದ್ದಾರೆ, 11ನೇ ಮನೆಯಲ್ಲಿ ರವಿ ಮಹಾರಾಜ ಕುಳಿತಿರ್ಬೇಕಾದ್ರೆ ನಿಮ್ಮ ಧನಸನಾಧಿಪತಿ ಅಂದರೆ ಹಣವನ್ನು ಕೊಡೋನೆ ನಿಮಗೆ ರವಿ. ಆ ಹಣವನ್ನು ಕೊಡುವಂತಹ ಸೂರ್ಯ ದೇವ 11th ಹೌಸ್ ಅಂದರೆ 11ನೇ ಮನೆ ಲಾಭಾಂಶದಲ್ಲಿ ಕುಳಿತಿದ್ದಾರೆ ಅಂತ ಅಂದರೆ ಏಕದಶ ಫಲ ಕೋಟಿ ಪುಣ್ಯ ಫಲ ಅಂತ ಕರೀತಾರೆ. ಅಂದರೆ 11ನೇ ಮನೆಯಲ್ಲಿ ಗ್ರಹ ಕುಳಿತಿದ್ದಾನೆ ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಕಲ ಕಾರ್ಯಗಳು ನಿಮಗೆ ಕಟಕ ರಾಶಿಯವರಿಗೆ ನೆರವೇರ್ತಾ ಹೋಗುತ್ತೆ. ಕೋರ್ಟ್ ವ್ಯಾಜ್ಯಗಳೇನಾದ್ರೂ ಇರಲಿ ಬಗೆಹರಿಸ್ಕೊಡ್ತೀರಾ ಈ ಮೇ ತಿಂಗಳಲ್ಲಿ, ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವ ಥರ ಬಡ್ತಿ ಬೇಕು, ಉದ್ಯೋಗ ಬೇಕು, ಪ್ರಮೋಷನ್ ಬೇಕು ಅನ್ನೋರು ಕೂಡ ನಿಮಗೆ ಎಲ್ಲ ಅನ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಆ ರವಿ ಕೊಡೋದ್ರಿಂದ, ಸೂರ್ಯದೇವ ಕೊಡೋದ್ರಿಂದ ಸಕಲ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.